ವಿಧಾನಸೌಧ ಈಗ ಬದಲಾವಣೆ ಏನಾದರೂ ತರಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನಾದರೂ ಮಾರ್ಗಸೂಚಿ ಇದೆ? ನೀವು ಹೇಳಿದ್ರೆ ಲಿಫ್ಟ್ ಹಾಕ್ಸಿದ್ರು, ಆಮೇಲೆ ಹಾಲ್ಗಳನ್ನು ಮಾಡಿದ್ರು, ಬದಲಾವಣೆ. ಇತ್ತೀಚೆಗೆ DPR ಬಂದಮೇಲೆ ಅಲ್ಲ, ನಮ್ಮ ಬ್ಯಾಂಕ್ವೆಟ್ ಹಾಲ್ ಏನಿದೆ ಭಾಳಷ್ಟು ಸುಧಾರಣೆಗಳಾಗಿದೆ. ಆಮೇಲೆ ಅದಕ್ಕೇನೋ ಪ್ರೊಸೀಜರ್ಸ್ ಇದೆ ಅಂದರೆ? ಹೌದು, ಅದು DPR ಕಂಟ್ರೋಲ್ ಫುಲ್. ವಿಧಾನಸೌಧ ಬಂದು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್. ಅದು ಸಾಗರ. ಅದು ಎಕ್ಸಿಕ್ಯೂಟಿವ್ ಬೇರೆ, ಪೊಲಿಟಿಕಲ್ ಬೇರೆ, ಅಡ್ಮಿನಿಸ್ಟ್ರೇಷನ್ ಬೇರೆ. ಅದು ಭಾಳ ದೊಡ್ಡ ಸಾಗರ. ಅದಕ್ಕೊಂದು IAS ಆಫೀಸರ್ ಸತ್ಯವತಿ ಅಂತ. ಆಕೆ ಮುಖ್ಯಮಂತ್ರಿಗಳ ಆಜ್ಞೆ ಮೇರೆಗೆ ಇತ್ತೀಚೆಗೆ 8-9 ಲಕ್ಷ ಕೊಡಬೇಕಾಯ್ತು. ನಾವು ಕೆಳಗಡೆ ನಾವು ಏನು ಬ್ಯಾಂಕ್ವೆಟ್ ಹಾಲಲ್ಲಿ ಏನನ್ನ ಸಾಮಗ್ರಿ ತರಿಸಿ ಹೊಸ ಸ್ಟೇಜ್ ಎಲ್ಲ ಮಾಡಬೇಕಾದ್ರೆ ಪ್ರತಿ ಕಾರ್ಯಕ್ರಮಕ್ಕೆ 10-20, ಇನ್ಕ್ಲೂಡಿಂಗ್ ಎಲೆಕ್ಟ್ರಾನಿಕ್ ಸಿಸ್ಟಮ್, ಬೋರ್ಡ್ ಸಿಸ್ಟಮ್ ಇರ್ತಾವಲ್ಲ, ಅದಕ್ಕೆ ಕಡಿಮೆ ಮಾಡಿದ್ರು. ಅದು ಹೋಯ್ತು. ಈಗ ಇದೊಂದು ಹೊಸತ್ತಂತ. ಆ ರೀತಿ ಬೇರೆ ಬೇರೆ ಮುಖ್ಯಮಂತ್ರಿಗಳ ಕೊಠಡಿ ಭಾಳ ಭವ್ಯವಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ರಿನೋವೇಷನ್ ಸಾಕಷ್ಟು ವರ್ಷಗಳಿಂದ ಆಗಿರಲಿಲ್ಲ. ಆ ರೀತಿಯಲ್ಲಿ ರಿನೋವೇಷನ್ ಇಸ್ ಅ ಪಾರ್ಟ್ ಆಗ್ತಾ ಇರ್ತದೆ. ಬಟ್ ಎಲ್ಲೂ ಹೊಡೆದಿಲ್ಲ, ಎಲ್ಲೂ ಹೊಡೆದಿಲ್ಲ. ಅದು ಇಂಪಾರ್ಟೆಂಟ್. ಮತ್ತು ಲಿಫ್ಟಿಗೆ ಹೆಂಗೆ ಜಾಗ ಮಾಡಿದ್ರು? ಅದು ಮೊದಲು ಅದಕ್ಕೆ ಅದಾಗಿದ್ದು. ಅದು 60ರಲ್ಲಿ ಮುಖ್ಯಮಂತ್ರಿಗಳಿಗೆ ಮಾಡಿಕೊಂಡು ಮಾಡಿದ್ರು. ಅಷ್ಟಾದ್ಮೇಲೆ ಹಲವಾರು ಹಿಂದೆ ಸರ್ಕಾರ ಇದ್ದಾಗ ಆಗಿರುತ್ತೋ, ಆಮೇಲೆ ಈ ಥರ ಇವಾಗ. ಬಟ್ ವಿಶೇಷವಾಗಿ ನಮ್ಮ ಸ್ಪೀಕರ್ ಬಂದ ಮೇಲೆ ಆ ಬ್ಯೂಟಿಫಿಕೇಶನ್ ಆಫ್ ವಿಧಾನಸೌಧ ಅಡಿಯಲ್ಲೇ ಅವ್ರು ಇತ್ತೀಚೆಗೆ ಏನು ಹೇಳ್ತಾರೆ, ಮೇ 24ನೇ ತಾರೀಕು ಆ ಕಾರ್ಯಕ್ರಮ ಅದಕ್ಕೆ ಅನಾವರಣ ಆಗ್ತಾ ಇದೆ. ಇದು ಪರಿಕಲ್ಪನೆ ಮಾನ್ಯ ನಮ್ಮ ಸ್ಪೀಕರ್ ಸಾಹೇಬರದ್ದು. ಅಂದ್ರೆ ಜನಕ್ಕೆ ಕೆಂಗಲ್ ಹನುಮಂತನಿಗೆ ಆಶೆ ಇತ್ತು, ಇದು ಜನರ ಸೌಧ, ಪೀಪಲ್ಸ್ ಪ್ಯಾಲೇಸ್ ಇದು, ಅವ್ರು ಜನ ಬಂದು ನೋಡಿ ಹೋಗಬೇಕು. ಬಟ್ ಲಿಮಿಟೇಷನ್ ಅಲ್ಲ, ಆ ಒಂದು ಕನಸು ನೆನಸಾಗುತ್ತೆ. ಬಟ್ ವಿತ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇವಾಗ ಯಾರಾದರೂ ವಿಧಾನಸೌಧ ನೋಡಬೇಕು ಅಂತ ಹೇಳಿದ್ರೆ ಆವತ್ತು ರಜೆ ದಿನ ಪೋರ್ಟಲ್ ಇದೆ, ಪೋರ್ಟಲಲ್ಲಿ ಎಂಟ್ರಿ ಆಗಬೇಕು, ಲಾಗಿನ್ ಆಗಬೇಕು, ರಿಜಿಸ್ಟರ್ಡ್ ಮಾಡಬೇಕು, ರಿಜಿಸ್ಟರ್ಡ್ ಇರ್ತದೆ. ದುಡ್ಡು ಕಟ್ಟೋತಕ್ಕಂಥದ್ದು ಇದ್ದದೆ. ಆ ದುಡ್ಡು ಕಟ್ಟ ಮೇಲೆ 40 ಅಥವಾ 30 ಜನ 25 ಜನ ಆದಮೇಲೆ ಅವ್ರಿಗೊಂದು ಗೈಡ್ ಕೊಡ್ತಾರೆ, ಟೂರಿಸಂ ಡಿಪಾರ್ಟ್ಮೆಂಟ್. ಬಟ್ ನಾನು ಐ ಆಮ್ ಇನ್ ಶಾಸಕಾಂಗ, ಐ ಆಮ್ ನಾಟ್ ಇನ್ ದ ಗವರ್ಮೆಂಟ್ ಸಿಸ್ಟಮ್. ಸೊ ಯಾರಾದರೂ ಸ್ಪೆಷಲ್ ಗೆಸ್ಟ್ ಅಂತ ನಮ್ಮ ರಾಜ್ಯಕ್ಕೆ ಯಾರಾದರೂ ಸ್ಪೆಷಲ್ ಗೆಸ್ಟ್ ಬಂದರೆ ಸರ್ ಹೋಗಿ ಆ ವಿಧಾನಸೌಧದ ಪ್ರತಿ ಕಲ್ಲು, ಪ್ರತಿ ಕಂಬ, ಎಲ್ಲದರ ಬಗ್ಗೆ ವಿವರಣೆಯನ್ನ ಹೊರ ದೇಶದಿಂದ, ಹೊರ ರಾಜ್ಯದಿಂದ ಬಂದಿರುವ ಅತಿಥಿಗಳಿಗೆ ಸ್ಪೆಷಲಿ ಅವರು ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೊಂದು ಕಮಿಟಿ ಸಿಸ್ಟಮ್ ಇದೆ. ಅವ್ರು ಕರ್ಕೊಂಡು ಹೋಗಿ ಆ ಗೆಸ್ಟ್ಗಳು, ಎಲೈಟ್ ಗೆಸ್ಟ್ಗಳು ಯಾರು ಬರ್ತಾರಲ್ಲ ಅವರಿಗೆ ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. 25 ವರ್ಷದಿಂದ ಅಲ್ಲಿನ ರಾಜಕೀಯನೂ ಬಹಳಷ್ಟು ನೋಡಿರ್ತಾರೆ, ಅಲ್ಲಿನ ಪರಿಚಯನೂ ಇರುತ್ತೆ. ಸರಿ, ಒಂದು ಕ್ವಿಕ್ ಕ್ವೆಶನ್ ಇದೆ, ಆದರೆ ಅದಕ್ಕೂ ಮುಂಚೆ ಕೇಳ್ಬಿಡ್ತೀನಿ, ವಿಧಾನಸೌಧದ ಮೇಂಟೆನೆನ್ಸ್ ಹೆಂಗೆ ಸರ್? ಹ್ಯೂಜ್ ಪ್ರಾಪರ್ಟಿ, ಮೇಂಟೆನೆನ್ಸ್ ಸಪರೇಟ್ ಆಗಿರತಕ್ಕಂತ ಕ್ಲೀನಿಂಗ್ ಟೀಮ್ ಇದೆ. ಕೆಲಸಗಾರರು ಅದಕ್ಕೆ DPR ಕಂಟ್ರೋಲ್ ಅಲ್ಲಿ ಬರ್ತಾರೆ. ಅಲ್ಲ, ಎಷ್ಟು ವರ್ಷಕ್ಕೊಂದ್ಸಲ ದಿನನಿತ್ಯ ನಡೀತಾ ಇರ್ತದೆ. ಆ ಕ್ಲೀನಿಂಗ್ ಬೇರೆ, ಈ ಕಲ್ಲುಗಳ ಸ್ವಚ್ಛತೆ ಆಗಿರ್ಲಿ, 1 ವರ್ಷಕ್ಕೆ ನಡೆಯುತ್ತೆ. ಪೇಂಟಿಂಗ್ 1 ವರ್ಷಕ್ಕೆ ನಡೀತಾ ಇರ್ತದೆ. 1 ವರ್ಷಕ್ಕೆ ಅಂದ್ರೆ 3 ತಿಂಗಳಾಗುತ್ತೆ ಇಡೀ ವಿಧಾನಸೌಧ ಪೇಂಟ್ ಮಾಡ್ಲಿಕ್ಕೆ. ವಾಶ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಮೇಂಟೆನೆನ್ಸ್, ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್, ಇವೆಲ್ಲ ಮೇಂಟೆನೆನ್ಸ್ ಸುಮಾರು 5 crores ಮೇಲಿದೆ 1 ವರ್ಷಕ್ಕೆ. 1 ವರ್ಷಕ್ಕೆ ವಿಧಾನಸೌಧದ ಕನ್ಸ್ಟ್ರಕ್ಷನ್ ಅರೌಂಡ್ 2 ಕೋಟಿ, ಅಂದ್ರೆ 1.8 ಕೋಟಿ ಆಗಿತ್ತು. ಈಗ ಅದರ ಮೇಂಟೆನೆನ್ಸ್ ಖರ್ಚು 5 ಕೋಟಿ. ಅಫ್ಕೋರ್ಸ್ ಬೇರೆ ಬೇರೆ ಆಯಾಮಗಳಲ್ಲಿ ಹೇಳ್ತಾರೆ, ಜಸ್ಟ್ ಫಾರ್ ದ ಇದು ಹೇಳ್ತಾ ಇದ್ದೀನಿ. ಸರ್, 25 ವರ್ಷದ ಸುದೀರ್ಘ ರಾಜಕಾರಣನೂ ನೀವು ನೋಡಿರ್ತೀರಿ. ಹಿಂದೆ ಮನೆಯಲ್ಲಿ ಏನಾಗುತ್ತೆ, ಮುಂದೆ ಮನೆಯಲ್ಲಿ ಏನಾಗುತ್ತೆ, ಒಳ ರಾಜಕೀಯ, ಹೊರ ರಾಜಕೀಯ, ಹೆಂಗೆ ನೋಡ್ತೀರಿ 2.5 ದಶಕದ ರಾಜಕೀಯ ಬದಲಾವಣೆಯನ್ನ? ಇವತ್ತಂತೂ ಪೊಲಿಟಿಕಲಿ ಕೆಂಗಲ್ ಹನುಮಂತಯ್ಯ ಅವರ ಎಕ್ಸಾಂಪಲ್ ಅನ್ನ ನೀವು ಕೊಡುವಾಗ ನನಗೆ ಅದೇ ತಲೆಯಲ್ಲಿ ಓಡ್ತಾ ಇತ್ತು ಕೇಳಬೇಕು ಅಂತ. ಆರೋಪ ಬಂತು, ಪದತ್ಯಾಗ ಆಯಿತು. ಇವತ್ತು ಆರೋಪ ಬಂದ್ರೆ ಹಿಂಗೆ ಅನ್ಕೊಂಡು ಮುಂದಕ್ಕೆ ಹೋಗ್ತಿರ್ತಾರೆ. ಇವತ್ತಿನ ಮೌಲ್ಯಗಳ ಆ ಥರ ಇಲ್ಲ. ಎರಡನೇದು ಜನರ ಸೇವೆ, ಆವತ್ತಿನ ಮೌಲ್ಯಗಳಲ್ಲಿ ಏನು ಅವ್ರಿಗೇನು ಒದಗಿಸ್ಬೇಕು ಆ ಕಮಿಟ್ಮೆಂಟ್ ಇತ್ತು. ಇವತ್ತು ಆ ಕಮಿಟ್ಮೆಂಟ್ ಎಲ್ಲ ಒಂದು ಕಡೆ ಕಡಿಮೆ ಆಗ್ತಾ ಇದೆ. ಮೂರನೇದು, ಬಟ್ ಹಾಗಂತಲ್ಲ, ಇತ್ತೀಚೆಗೆ ನಾನು ನಿಮಗೆ ಒಂದು ಹೊಸ ವಿಷಯ ಹೇಳಬೇಕು. ಅಸೆಂಬ್ಲಿಯಲ್ಲಿ ಸುಮಾರು 50% ಯುವಕರು ಬಂದಿದ್ದಾರೆ. 23 ವರ್ಷದ MLA, ಯಂಗ್ MLA. ಯು ಸಿ, ಆ ಝೀಲ್ ಏನಿದೆ ಇವತ್ತಿನ ಕಾಲಕ್ಕೆ ನೀವು ವ್ಯಾಲ್ಯೂಸ್ ಇಲ್ಲದೆ ಇರ್ಬೋದು, ಬಟ್ ದ ಸ್ಪೀಡ್ ಆಫ್ ವರ್ಕ್ ಅಮೇಝಿಂಗ್. ಹೆಂಗಾಗುತ್ತೆ? ಅಲೋಕೇಶನ್ ತಗೊಂತಾರೆ, CM ಹತ್ರ ಹೋಗ್ತಾರೆ, ನನ್ನ ಕಾನ್ಸ್ಟಿಂಗ್ ಇಷ್ಟು ಬೇಕು ಅಂತ ಅಲೋಕೇಶನ್ ತಗೊಂತಾರೆ.
ಮಂಜುನಾಥ್ ಈ ಕಡೆ ಇರೋರೆಲ್ಲ ಈ ಇಂಡಿಪೆಂಡೆಂಟ್ MLAs ಇರ್ಬೋದು, ಅಥವಾ ಅವ್ರ ಕಡೆ ಕಾಂಗ್ರೆಸ್ನ MLAsಗಳಿರ್ಬೋದು, ಇವರೆಲ್ಲ ಹೋಗಿ ಅಲೋಕೇಶನ್ ಮುಖ್ಯಮಂತ್ರಿ ಅಂತ ತಮ್ಮ ಕಾನ್ಸ್ಟಿಟ್ಯೂನ್ಸಿ ಹೊಸದನ್ನು ಹಾಕ್ತಾ ಹೋಗ್ತಾ ಇರ್ತಾರೆ. ಈಗ ಸಿಟಿ ಲಿಮಿಟ್ಸಲ್ಲೇ ನೀವು ದಿನೇಶ್ ಗುಂಡೂರಾವ್ ಕಾನ್ಸ್ಟಿಟ್ಯೂನ್ಸಿ ವಿಸಿಟ್ ಮಾಡಿ, ಅವ್ರವ್ರ ಪಾಕೆಟ್ಸ್ನ ವಿಸಿಟ್ ಮಾಡಿದ್ರೆ, ರಿಜ್ವಾನ್ ವಿಸಿಟ್ ಮಾಡಿ, ರಿಜ್ವಾನ್ ನಮ್ಮ ಶಿವಾಜಿನಗರ ಅಲೋಕೇಶನ್ ತಗೊಂತಾರೆ. ಅಂದರೆ ಕಾನ್ಸ್ಟಿಟ್ಯೂನ್ಸಿಗೆ ಹೆಚ್ಚು ಒತ್ತು ಕೊಟ್ಟು ಡೆವಲಪ್ಮೆಂಟ್ ಮಾಡತಕ್ಕಂಥದ್ದು ಆಗುತ್ತೆ. ಅಂದರೆ ಸ್ಪೀಡ್ ಆಫ್ ಡೆವಲಪ್ಮೆಂಟ್, ವ್ಯಾಲ್ಯೂಸ್ ಬಗ್ಗೆ ಮಾತಾಡೋಕ್ಕಾಗ, ಸ್ಪೀಡ್ ಆಫ್ ಡೆವಲಪ್ಮೆಂಟ್. ಅಂದರೆ ಯಂಗ್ಸ್ಟರ್ಸ್ ಹೆಚ್ಚು ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾರೆ. ವೆರಿ ಮಚ್ ಅಗ್ರೆಸಿವ್. ಆ ಕಾಲಕ್ಕೆ ನೀವು ಹೇಳ್ತಾರೆ ದೇ ಇಸ್ ಟು ಗೋ ವಿತ್ ಪ್ರೊಸೀಜರ್, ಆ ಒಂದು ಮಾರಲ್ ವ್ಯಾಲ್ಯೂಸ್ ಇತ್ತು, ವ್ಯಾಲ್ಯೂ ಬೇಸ್ಡ್ ಇತ್ತು. ಈಗ ಅವೆಲ್ಲ ವ್ಯಾಲ್ಯೂಸ್ ಸ್ವಲ್ಪ ಕಮ್ಮಿ, ವ್ಯಾಲ್ಯೂಸ್ ಕಡಿಮೆ ಇದೆ ಅಷ್ಟೇ. ಬಟ್ ದೇ ಡೂ ಫಾರ್ ದ ವರ್ಕ್. ಈಗ ನಮ್ಮ ಸ್ಪೀಕರ್ ಊಟ ಮಾಡೋದೇ ಇಲ್ಲ. ಜನರ ದರ್ಬಾರ್ ಬಂದಾಗ ಅವ್ರ ಆಫೀಸಲ್ಲಿ ಎಷ್ಟೋ ಜನ ಪ್ರತಿಯೊಬ್ಬರನ್ನ ಅಡ್ರೆಸ್ ಮಾಡಿ ಅವರ ಏನು ಅವರ ಸಮಸ್ಯೆಗಳನ್ನು ಕೇಳಿ, ಸಂಬಂಧಪಟ್ಟವ್ರಿಗೆ ಫೋನ್ ಮಾಡಿದ್ರೆ ಫೋನು, ಲೆಟ್ರ್ ಮಾಡಿದ್ರೆ ಲೆಟ್ರು. ನಾನು ಇಂಥ ಸ್ಪೀಕರ್ ನೋಡಲೇ ಇಲ್ಲ. ಐ ವಾಸ್ ಶಾಕ್ಡ್. ಊಟ ಇಲ್ಲಪ್ಪ ಅಂತಂದರೆ 2 ಗಂಟೆ ಆಯಿತು, 3 ಗಂಟೆ ಆಯಿತು, ಊಟ ಇಲ್ಲ. ಬಟ್ ಅದೇ ಕಾಗೇರಿ ಸಾಹೇಬ್ರ ಹತ್ರ ವರ್ಕ್ ಮಾಡಿದಾಗ ಬೇರೆ ಇತ್ತು. ಇಟ್ ವಾಸ್ ವೆರಿ ಡಿಸಿಪ್ಲಿನ್ಡ್. ಯಾರು ಬರಬೇಕು ಆ ಟೈಮಿಗೆ ಬರಬೇಕು, ಹೋಗಬೇಕು, ಆ ಥರ ಇತ್ತು. ಈಗ ನಾವು ಈಸ್ ಅನ್ MP. ಈ ಹಿಂದೆ ಸ್ಪೀಕರ್ ನೋಡಿದಾಗ, ಕೋಲಿವಾಡ್ ನೋಡಿದಾಗ ಬೇರೆ ಥರ ಇತ್ತು. ರಮೇಶ್ ಕುಮಾರ್ ಸಾಹೇಬರು ನೋಡಿದಾಗ ಅಯ್ಯೋ ಹೈಲಿ ಒನ್ ಆಫ್ ದ ಬೆಸ್ಟ್ ಸ್ಪೀಕರ್ ವಿಚ್ ಎವರ್ ಸೀನ್. ಆತನ ಮಾತಿನ ಶೈಲಿ, ಆತನ ರೆಫರೆನ್ಸಸ್. ಬಟ್ ಇತ್ತೀಚೆಗೆ ಬೇರೆ ಥರ ಆಗೋಯ್ತು, ಹೌದಲ್ಲೇ ಹೇಳೋದು. ಹೀಗಾಗಿ ನಮ್ಮ ಮಾತಿನ ಚಕಮಕಿಯಲ್ಲಿ ಬೇರೆ ಥರ ಆಗ್ತದೆ ಅಷ್ಟೇ.